ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2024 ಮತ್ತು 25ನೇ ಸಾಲಿಗೆ ನಾವು MHRD UDAS+ ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ಸರ್ಚ್ ಇಂಜಿನನ್ನು ಬಳಸ್ಕೊಳ್ಳಿ. ನಾನು ಕ್ರೋಮನ್ನು ಬಳಸ್ಕೊತಾ ಇದ್ದೀನಿ. ಇಲ್ಲಿ ನೀವು ಸರ್ಚ್ ಮಾಡಿ, ಇಲ್ಲಿ MHRD ಸ್ಟೂಡೆಂಟ್ ಮಾಡ್ಯೂಲ್ ಅಂತೇಳಿ MHRD ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಹೊಡೆದ್ರೆ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. UDAS ಸ್ಟೂಡೆಂಟ್ ಮಾಡ್ಯೂಲ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತ ಇದೆ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಾಪ್ ಡೌನ್ ಇದೆ, ಇಲ್ಲಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಶಾಲೆಯಲ್ಲಿ ಆಲ್ರೆಡಿ ನೀವು ಏನು ಕಳೆದ ಸಾಲಿನಲ್ಲಿ ಕ್ರಿಯೇಟ್ ಮಾಡಿರುವಂತಹ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಶಾಲೆಯ ಲಾಗಿನ್ ಪೇಜ್ ಇಲ್ಲಿ ನಿಮ್ಮ ಶಾಲೆ ಲಾಗಿನ್ ಆಗಿರುವಂತಹ ಒಂದು ಪೇಜ್ ಇಲ್ಲಿ ಕಾಣ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ವೆಲ್ಕಮ್ ಅಂತ ಇದೆ, ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಹೆಸರು ಇರುತ್ತೆ. ಇಲ್ಲಿ ಅಟೆನ್ಷನ್ ಅಂತ ಇದೆ, ಇದನ್ನ ನೀವು ಓದ್ಕೋಬೇಕು. ಏನಂತಂದ್ರೆ ನೋಡಿ, ಅಕಾಡೆಮಿಕ್ ಇಯರ್ 2024-25 ಹ್ಯಾಸ್ ಸ್ಟಾರ್ಟೆಡ್, ಪ್ಲೀಸ್ ಇನಿಷಿಯೇಟ್ ಎನಿ ಸ್ಟೂಡೆಂಟ್ ರಿಲೇಟೆಡ್ ಟಾಸ್ಕ್ ಅಕಾರ್ಡಿಂಗ್ಲಿ ಅಂತ ಇದೆ. ಅಂತಂದ್ರೆ ಯೂಸರ್ಸ್ ಆರ್ ಅಡ್ವೈಸ್ಡ್ ಟು ಫಿನಿಶ್ ದೇರ್ ಪ್ರೋಗ್ರೆಷನ್ ಆಕ್ಟಿವಿಟೀಸ್ ಫಾರ್ 2023-24. ಅಂದ್ರೆ ಯಾರಾದ್ರೂ ಹಿಂದಿನ ಸಾಲದಲ್ಲಿ 23-24ನೇ ಸಾಲಿನಲ್ಲಿ ಯಾರಾದ್ರೂ ಪ್ರೋಗ್ರೆಷನ್ ಆಕ್ಟಿವಿಟೀಸ್ ಮಾಡಿಲ್ಲ ಅಂತಂದ್ರೆ ಈಗ ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಟು ಇನಿಷಿಯೇಟ್ ದ ಪ್ರೋಗ್ರೆಷನ್ ಆಕ್ಟಿವಿಟಿ ಪ್ಲೀಸ್ ನ್ಯಾವಿಗೇಟ್ ಟು ದ ಕರೆಂಟ್ ಅಕಾಡೆಮಿಕ್ ಇಯರ್ 2024-25 ಟ್ಯಾಬ್ ಅನ್ನ ಯೂಸ್ ಮಾಡಿ ಅಂತ ಇದೆ. ನಿಮಗೆ ಇಲ್ಲಿ 2 ಟ್ಯಾಬ್ ಇದೆ, 23-24 ಇರುತ್ತಿದೆ, 24-25 ಇರುತ್ತಿದೆ. ಈಗ ನೀವು 24-25 ಸ್ಟಾರ್ಟ್ ಮಾಡುವ ಮುನ್ನೆ 23-24 ನೀವು ಕಂಪ್ಲೀಟ್ ಮಾಡಿ ನಂತರ ನೀವು ಏನು ಮಾಡಬೇಕು, 24-25ಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ ಈಗ ನಾನು ಆಲ್ರೆಡಿ ಲಾಸ್ಟ್ ಇಯರ್ದು ಕಂಪ್ಲೀಟ್ ಮಾಡಿರೋದ್ರಿಂದ 23-24 ಕಂಪ್ಲೀಟ್ ಮಾಡಿರೋದ್ರಿಂದ ನಾನು 24-25 ಮೇಲೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇದು ನಮ್ಮ ಶಾಲೆಯ ಒಂದು UDAS+ ಸ್ಟೂಡೆಂಟ್ ಮಾಡ್ಯೂಲ್ ಆಗಿರ್ತದೆ. ಇಲ್ಲಿ ಮೊದಲನೇದಾಗಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಡಿಫಾಲ್ಟ್ ಆಗಿ ಓಪನ್ ಆಗಿರುತ್ತೆ. ಇಲ್ಲಿ ನೀವು ಕ್ಲಾಸ್ ವೈಸ್ ಅಂದ್ರೆ ನೋಡಿ, ಪ್ರತಿ ಕ್ಲಾಸ್ ವೈಸ್ ಎಷ್ಟು ಮಕ್ಕಳು ಡ್ಯಾಶ್ ಬೋರ್ಡ್ ಅಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಇದು ಲಾಸ್ಟ್ ಅಪ್ಡೇಟೆಡ್ 24/7/2024. ಯಾಕೆಂತಂದ್ರೆ ನೀವು ಮಾಡಿದ ತಕ್ಷಣ ಅಂದ್ರೆ ಏನೇ ಅಪ್ಡೇಟ್ ಅನ್ನ ಮಾಡಿದ ತಕ್ಷಣ ಅದು ಏನಾಗೋದಿಲ್ಲ, ಇಲ್ಲಿ ನಿಮ್ಗೆ ಶೋ ಆಗಲ್ಲ. ಶೋ ಆಗಬೇಕು ಅಂತಂದ್ರೆ ಈ ಒಂದು ಲಾಸ್ಟ್ ಅಪ್ಡೇಟೆಡ್ ಏನಿದೆ ಅಲ್ಲಿ ನೀವು ಟೈಮಿಂಗ್ಸ್ ಅನ್ನ ನೋಡ್ಕೋಬೇಕು. ನೀವು ಯಾವಾಗ ಮಾಡಿದ್ರೆ ಈಗ ಏನು ತೋರಿಸ್ತಾ ಇದೆ ಅಂದ್ರೆ ಆ ಟೈಮಿಂಗ್ ಮಾತ್ರ ಅದು ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಎಲ್ಲ ಡ್ಯಾಶ್ ಬೋರ್ಡ್ ಅಲ್ಲಿ ಎಲ್ಲವೂ ಸಹ ಏನಾಗಿದೆ, 0 ಇದೆ. ಇಲ್ಲಿ ನೀವು ವ್ಯೂ ಮ್ಯಾನೇಜ್ ಮಾಡಿದ್ರು ನೋಡಿ, ಸಾರಿ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾ ಇದೆ. ನಾವು ಯಾಕೆಂತಂದ್ರೆ ಇಲ್ಲಿ ಮೊದಲು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಮಾಡಬೇಕು. ಪ್ರೋಗ್ರೆಷನ್ ಆಕ್ಟಿವಿಟಿ ಇಲ್ಲಿ ನೀವು ಕಾಣ್ತಾ ಇದೆ ನೋಡಿ, ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತೇಳಿ. ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಗ್ರೇಡ್ ವೈಸ್ 2024-25 ಎಲ್ಲವೂ ಸಹ 0 ಆಗಿದೆ. ನಾವು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿದ ನಂತರ ಡ್ಯಾಶ್ ಬೋರ್ಡ್ಗೆ ವಿದ್ಯಾರ್ಥಿಗಳು ಕ್ಲಾಸ್ ವೈಸ್ ಬರ್ತದೆ. ಇಲ್ಲಿ ಶೋ ಆಗಬೇಕಿತ್ತು, ಏನು ಇನ್ಕಂಪ್ಲೀಟ್ ಎಷ್ಟಿದೆ ಅನ್ನೋದು ಶೋ ಆಗಬೇಕು, ಇನ್ನು ಬಂದಿಲ್ಲ. ನೋಡೋಣ. ಈಗ ನಾನು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತೇಳಿ ಇದೆ. ಇಲ್ಲಿ ನೀವು ಗೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಾಸ್ ವೈಸ್ ಕೇಳ್ತೀನಿ ನೋಡಿ, ಯಾವುದೇ ರೆಕಾರ್ಡ್ಸ್ ಇಲ್ಲ ಸದ್ಯಕ್ಕೆ ಕೆಳಭಾಗದಲ್ಲಿ. ಇಲ್ಲಿ ಕ್ಲಾಸ್ ವೈಸು ಸೆಕ್ಷನ್ ವೈಸು ನೀವೇನು ಮಾಡಬೇಕು, ಸರ್ಚ್ ಮಾಡಿ ಆಮೇಲೆ ನೀವು ಏನು ಮಾಡಬೇಕು, ಪ್ರೋಗ್ರೆಷನ್ ಅನ್ನು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2024-25 ಅಂತ ಇದೆ. ಇಲ್ಲಿ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ, 1ನೇ ಕ್ಲಾಸು. ಇದು ಎ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಇಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಅಂದ್ರೆ ಕಳೆದ ಸಾಲಿನಲ್ಲಿ 1ನೇ ಕ್ಲಾಸಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಈಗ 24-25ನೇ ಸಾಲಿಗೆ ನಾವೇನು ಸ್ಯಾಡ್ಸಲ್ಲಿ ಮಾಡ್ತೀವಲ್ಲ, ಏನೋ ಪ್ರಮೋಷನ್ ಮಾಡ್ತೀವಲ್ಲ, ಆ ರೀತಿ ಪ್ರೋಗ್ರೆಷನ್ ಅಂತಂದ್ರೆ ಇಲ್ಲಿ ಪ್ರಮೋಷನ್ ಅಂತ ಹೇಳ್ಬೋದು. ಈಗ ಬಂದಿರೋಂಥ ಎಲ್ಲಾ ವಿದ್ಯಾರ್ಥಿಗಳನ್ನ, ಪ್ರತಿ ವಿದ್ಯಾರ್ಥಿಯನ್ನ ಅಪ್ಡೇಟ್ ಮಾಡಬೇಕು. ಇಲ್ಲಿ ಏನೇನು ಕೇಳುತ್ತೆ ಮುಖ್ಯವಾಗಿ ಮಾಹಿತಿ ಅಂತಂದ್ರೆ, ಒಂದು ಮೊದಲೇ ಅಂದ್ರೆ ಇದನ್ನ ಪ್ರೋಗ್ರೆಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಏನೆಲ್ಲ ಮಾಹಿತಿ ಇರಬೇಕು ಅಂತಂದ್ರೆ, ಆ ವಿದ್ಯಾರ್ಥಿಯ ಕಳೆದ ಸಾಲಿನ ಪರ್ಸೆಂಟೇಜ್ ಇರಬೇಕು, ಮತ್ತೆ ಕಳೆದ ಸಾಲಿನ ವಿದ್ಯಾರ್ಥಿ ಹಾಜರಿದ್ದ ದಿನಗಳ ಸಂಖ್ಯೆ ಬೇಕು, ಕಳೆದ ಸಾಲಿನಲ್ಲಿ ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಥವಾ TC ತಗೊಂಡು ಬೇರೆ ಶಾಲೆಗೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಬೇಕಾಗುತ್ತೆ. ಮತ್ತೆ
ಸೆಕ್ಷನ್ಗಳಿದ್ರೆ ಯಾವ ಸೆಕ್ಷನ್ಗಳಲ್ಲಿ ವಿದ್ಯಾರ್ಥಿ ಓದ್ತಾ ಇದ್ದಾನೆ ಅನ್ನೋದನ್ನ ಇಷ್ಟು ಮಾಹಿತಿ ಇದ್ರೆ ನೀವು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಒಂದು ತೋರಿಸ್ತೀನಿ ನಾನು. ಈಗ ಕಳೆದ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ನೇಮ್ ಅಂತ ನೋಡ್ಕೊಳ್ಳಿ, ಸ್ಟೂಡೆಂಟ್ ನೇಮ್ ಸರಿ ಇದೆ, ಅದು ಮೇನು. ನೆಕ್ಸ್ಟ್ ಇಲ್ಲಿರುವಂಥ ಡೀಟೇಲ್ಸ್ಗಳನ್ನ ಕರೆಕ್ಷನ್ಗೆ ಅವಕಾಶ ಇಲ್ಲ, ಜಸ್ಟ್ ಈಗ ಪ್ರೋಗ್ರೆಷನ್ ಮಾತ್ರ ಮಾಡ್ಬೋದು. ಇಲ್ಲಿ 4 ಆಪ್ಷನ್ ಇದೆ. ಏನು ಆಪ್ಷನ್ ಇದು ಅಂತಂದ್ರೆ ಪ್ರೋಗ್ರೆಷನ್ ಸ್ಟೇಟಸ್ 2023-24 ಅಂತ ಇದೆ. ಆ ಸಾಲಿನಲ್ಲಿ ವಿದ್ಯಾರ್ಥಿ ಏನಾಗಿದ್ದ ಅಂತಂದ್ರೆ ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್, ಪ್ರಮೋಟ್ ಮಾಡಿ ಎಕ್ಸಾಮಿನೇಷನ್ ಅನ್ನು ಬರೆದು ಪ್ರಮೋಟ್ ಆಗಿದ್ದಾನೆ. ನಾಟ್ ಪಾಸ್ಡ್ ಆರ್ ರಿಪೀಟರ್ ಅಂತ ಒಂದಿದೆ. ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಅಂತ ಒಂದಿದೆ. ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮಿನೇಷನ್ ಅಂತ ಇದೆ. ನೀವು ಯಾವುದು ಚೂಸ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಅಂತ ಇದೆ. ಲಾಸ್ಟ್ ಕಳೆದ ಸಾಲಿನ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಕಳೆದ ಸಾಲಿನಲ್ಲಿ ವಿದ್ಯಾರ್ಥಿ ಹಾಜರಿದ್ದ ದಿನಗಳ ಸಂಖ್ಯೆಯನ್ನು ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಮಾರ್ಕ್ಸ್ ಇನ್ 2023-24, ನಂಬರ್ ಆಫ್ ಡೇಸ್ ಸ್ಕೂಲ್ಸ್ ಅಟೆಂಡೆಡ್ 23-24 ಅಂತ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಸ್ಕೂಲ್ ಸ್ಟೇಟಸ್ 24-25ರಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾವನೆ ಅಂತಂದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲಾ ಅಥವಾ ಲೆಫ್ಟ್ ಟು ಸ್ಕೂಲ್ ವಿತೌಟ್ TC ವಿತೌಟ್ TC ಅಂತ ಇದೆ ನೋಡಿ. ಸಾಮಾನ್ಯವಾಗಿ ಅದೇ ಶಾಲೆಯಲ್ಲಿ ಓದ್ತಾ ಇದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಹಾಕೊಳ್ಳಿ, ಅಥವಾ TC ತಗೊಂಡು ಬೇರೆ ಶಾಲೆಗೆ ಹೋಗಿದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಹಾಕಿ. ಈಗ ನಾನು ಅದೇ ಶಾಲೆಯಲ್ಲಿ ಓದ್ತಿರೋದ್ರಿಂದ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಆಗ್ತಾ ಇದ್ದೀನಿ. ಈಗ ಕ್ಲಾಸ್ ಸೆಕೆಂಡಿಗೆ ಆತ ಪ್ರಮೋಟ್ ಆಗ್ತಾನೆ. ಪ್ರಮೋಟ್ ಆದ್ಮೇಲೆ ನೀವು ಸೆಕ್ಷನ್ ಅನ್ನ ಎಲ್ಲಿ ಸೆಲೆಕ್ಷನ್ ಮಾಡಬೇಕು, ಯಾವ ಸೆಕ್ಷನ್ಗೆ ಮಗು ಬರುತ್ತೆ ಅಂತ ಹೇಳಿ. ಇದು ಆಪ್ಷನ್ ನೋಡಿ, ಪೆಂಡಿಂಗ್ ಅಂತ ಇದೆ. ನೀವು ಅದನ್ನ ಸರಿ ಮಾಡಿದ್ರೆ ಅಂದ್ರೆ ಪ್ರೋಗ್ರೆಷನ್ ಅಪ್ಡೇಟ್ ಮಾಡಿದ್ರೆ ಡನ್ ಅಂತ ಬರ್ಬೇಕು. ಇಲ್ಲಿ ಪೆಂಡಿಂಗ್ ಅಂತ ಇದೆ. ಮತ್ತೆ ಇಲ್ಲಿ ಯಾವಾಗ ಅಪ್ಡೇಟ್ ಮಾಡಿದೀವಿ ಇಲ್ಲಿ ನಿಲ್ಲಿದೆ. ಈಗ ನಾನು ಅಪ್ಡೇಟ್ ಕೊಡ್ತೀನಿ. ಅಪ್ಡೇಟ್ ಕೊಟ್ಟ ತಕ್ಷಣನೇ ನೋಡಿ, ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಓಕೆ ಅಂತ ಬಂದಿದೆ. ಇಲ್ಲಿ ನೋಡಿ ಡನ್ ಅಂತ ಬಂದಿದೆ. ಈಗ ನಾವು ಅಪ್ಡೇಟ್ ಮಾಡಿದಂತಹ ದಿನಾಂಕ ಮತ್ತೆ ಟೈಮಿಂಗ್ಸು ಸಹ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಎಗೇನ್ ನಿಮ್ಗೆ ಏನಾದ್ರು ಕರೆಕ್ಷನ್ಸ್ ಬೇಕು ಅಂತಂದ್ರೆ ಇಲ್ಲೇ ಆಪ್ಷನ್ ಇದೆ. ಅಪ್ಡೇಟ್ ಕೆಳಭಾಗದಲ್ಲಿ ಕರೆಕ್ಷನ್ ಆಪ್ಷನ್ಸ್ ಇದೆ. ನೀವು ಎಗೈನ್ ಹೋಗಿ ನೀವೇನ್ ಮಾಡಬಹುದು, ಈಗ ಏನ್ ಅಪ್ಡೇಟ್ ಮಾಡಿದಿರೋ ಅದ್ರಲ್ಲಿ ಕರೆಕ್ಷನ್ಸ್ ಇದ್ರೆ ಮಾಡಕ್ ಅವಕಾಶ ಇದೆ. ಈ ರೀತಿಯಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನು ಸಹ ನೀವು ಏನ್ ಮಾಡಬೇಕು, ಫೈನಲೈಸ್ ಮಾಡಬೇಕು. ಅಂದ್ರೆ ಇಲ್ಲಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನು ಕಂಪ್ಲೀಟ್ ಆದ ನಂತರ ಇಲ್ಲಿ ಫೈನಲೈಸ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಎಲ್ಲಾ ವಿದ್ಯಾರ್ಥಿಗಳ ಒಂದು ಪ್ರೋಗ್ರೆಷನ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ನೋಡಿ, ಆಯಾ ಕ್ಲಾಸ್ ಅಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಆಗಿದೆ. ಆದ ನಂತರ ಇಲ್ಲಿ ಫೈನಲೈಸ್ ಬಟನ್ ಇದೆ. ಈ ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ 4 ಇದೆ, ನಾಟ್ ಪಾಸ್ವರ್ಡ್ ರಿಪೀಟರ್ 0 ಇದೆ, ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ 0 ಇದೆ, ಡಿಸ್ಕಂಟಿನ್ಯೂಡ್ ಬಿಫೋರ್ 0 ಇದೆ. ಟೋಟಲ್ 4 ಇತ್ತು, 4 ಅಪ್ಡೇಟ್ ಮಾಡಿದ್ದೀನಿ. ಇದನ್ನು ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಪ್ರೋಗ್ರೆಷನ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 1 ಅಂಡ್ ಸೆಕ್ಷನ್ A ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಇದೆ. ಓಕೆ ಕೊಡ್ತಾ ಇದ್ದೀನಿ. ಈಗ ನೀವು ಆ ವಿದ್ಯಾರ್ಥಿಗಳ ಒಂದು ಪಟ್ಟಿ ಈಗ ಡ್ಯಾಶ್ ಬೋರ್ಡ್ಗೆ ಬರುತ್ತೆ. ಈಗ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿದೆಯಲ್ಲ, ಇದನ್ನು ಅಪ್ಡೇಟ್ ಆಗಿಲ್ಲ ಆದ್ರೂ ಸಹ ಏನಾಗಿರುತ್ತೆ, ಇಲ್ಲಿ ಬರಬೇಕು. ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡಲ್ಲಿ ಈಗ ಏನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ, ಅವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಲಿಸ್ಟ್ ಇಲ್ಲಿ ಶೋ ಆಗಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆ. ಅವರು ಫಸ್ಟಿಂದ ಈ ವರ್ಷಕ್ಕೆ 2ನೇ ಕ್ಲಾಸಿಗೆ ಬಂದಿದ್ದಾರೆ. ಇಲ್ಲಿ ಆ ವಿದ್ಯಾರ್ಥಿಗಳ ಒಂದು ಡೀಟೇಲ್ಸ್ ಟಚ್ ಆಗ್ತಾ ಇದೆ. ಈಗ ನೀವು ಏನು ಮಾಡಬೇಕಾಗುತ್ತೆ, 2ನೇ ಹಂತದಲ್ಲಿ ಆ ವಿದ್ಯಾರ್ಥಿಗಳ GP ಜನರಲ್ ಪ್ರೊಫೈಲು, EP ಎನ್ರೋಲ್ಮೆಂಟ್ ಪ್ರೊಫೈಲು ಮತ್ತು FP ಅಂದರೆ ಫೆಸಿಲಿಟಿ ಪ್ರೊಫೈಲು 3 ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದ ಮೇಲೆ ಇದು ಗ್ರೀನ್ ಆಗಬೇಕು. ಅದಿನ್ನೂ ಆಪ್ಷನ್ ಬಿಟ್ಟಿಲ್ಲ, ಬಂದಿಲ್ಲ. ಹಾಗಾಗಿ ಡ್ಯಾಶ್ ಬೋರ್ಡಲ್ಲಿ ಇರುವಂಥ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಜಸ್ಟ್ ಅವ್ರು ಏನು ಮಾಡಿದ್ದಾರೆ, ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬರೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದನ್ನು ಮಾಡೋಣ, ಅದು ಹೇಗೆ ಅಂತೇಳಿ ತೋರಿಸ್ತೀನಿ. ಸದ್ಯಕ್ಕೆ ನೀವು ಈಗ ಪ್ರೋಗ್ರೆಷನ್ ಆಕ್ಟಿವಿಟಿನ ಮಾಡಿ. ಧನ್ಯವಾದ.